ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ 2024ನೇ ಇಸ್ವಿಯಲ್ಲಿ ಯಾವೆಲ್ಲ ವಿವಿಧ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಅನ್ನುವಂತಹ ಒಂದು ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಉಪಯುಕ್ತವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 2024ರಲ್ಲಿ ಯಾವೆಲ್ಲ ವಿವಿಧ ನಿಗಮಗಳಲ್ಲಿ ಖಾಲಿ ಆಗ್ತಕ್ಕಂಥ ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಪಕ್ಕದಲ್ಲಿ ಕಾಣೋ ಬೆಲ್ಲನ್ನು ಕ್ಲಿಕ್ ಮಾಡಿ ಅದರಂತೆ ಸೆಲೆಕ್ಟ್ ಮಾಡಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಒಂದು ಪ್ರಕಟಣೆ. ಇಲ್ಲಿ ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇರ ನೇಮಕಾತಿ ಸಂಬಂಧಪಟ್ಟಂತ ಮಾಹಿತಿ ಇದು. ಯಾವ ಇಲಾಖೆಗಳಲ್ಲಿದೆ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಈ ಒಂದು ಇಲಾಖೆಯಲ್ಲಿ ಹುದ್ದೆಗಳಿದ್ದಾವೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಹಾಗೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್. ಈ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಒಂದು ಪ್ರಕಟಣೆಯ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ, ಇಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಸಂಸ್ಥೆಯ ವಾರು, ವೃಂದ ಹಾಗೂ ಒಟ್ಟು ಹುದ್ದೆಗಳ ವಿವರ ಕೆಳಗಿನಂತಿದೆ ಅಂತ ಹೇಳ್ತಾರೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಒಂದು ಸಹಾಯಕ ಇಂಜಿನಿಯರು ಸಿವಿಲ್ ಪೋಸ್ಟ್ಗಳಂತೆ 50 ಹುದ್ದೆಗಳು ಖಾಲಿದ್ದಾವೆ. ಹಾಗೆ ಎರಡನೇ ಹುದ್ದೆಗಳು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ, ಇದು ಗ್ರೂಪ್ ಸಿ ಹುದ್ದೆ ಅಂತೆ, 14 ಹುದ್ದೆಗಳು ಖಾಲಿದೆ. ಹಾಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿದ್ದಾವೆ ಸ್ನೇಹಿತರೆ. ನಿರ್ವಾಹಕ ಅಂದರೆ ಕಂಡಕ್ಟರ್ ಪೋಸ್ಟ್ಗಳು 2500 ಹುದ್ದೆಗಳು ಖಾಲಿದ್ದೇವಂತೆ. ಮತ್ತು ಸಹಾಯಕ ಲೆಕ್ಕಿಗ ಒಂದು, ಸ್ಟಾಫ್ ನರ್ಸ್ ಒಂದು, ಫಾರ್ಮಸಿಸ್ಟ್ ಒಂದಿದೆಯಂತೆ. ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೆ ಆದರೆ ಸಹಾಯಕ ಗ್ರಂಥಪಾಲಕ 1 ಹುದ್ದೆ ಇದೆ. ಜೂನಿಯರ್ ಪ್ರೋಗ್ರಾಮರ್ 5 ಹುದ್ದೆಗಳಿದ್ದಾವೆ. ಸಹಾಯಕ ಇಂಜಿನಿಯರ್ 1, ಸಹಾಯಕ 12 ಹುದ್ದೆ, ಕಿರಿಯ ಸಹಾಯಕರು ಅಂತೇಳಿ 25 ಹುದ್ದೆಗಳಿದಾವಂತೆ ಸ್ನೇಹಿತರೆ. ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ನೀವು ಬಂದಿದ್ದೆ ಆದರೆ ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ ದರ್ಜೆ 2 3 ಹುದ್ದೆಗಳಿದ್ದಾವೆ. ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆ, ಸಹಾಯಕ ಅಂಕಿ ಸಂಖ್ಯಾಧಿಕಾರಿ 1 ಹುದ್ದೆ, ಸಹಾಯಕ ಉಗ್ರಾಣಾಧಿಕಾರಿ 2 ಹುದ್ದೆ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 7 ಹುದ್ದೆಗಳು, ಸಹಾಯಕ ಕಾನೂನು ಅಧಿಕಾರಿ 7 ಹುದ್ದೆ, ಸಹಾಯಕ ಅಭಿಯಂತರರು ಕಾಮಗಾರಿ 1 ಹುದ್ದೆ ಇದೆಯಂತೆ. ಹಾಗೆ ಸಹಾಯಕ ತಾಂತ್ರಿಕ ಶಿಲ್ಪಿ 11 ಹುದ್ದೆ, ಸಹಾಯಕ ಸಂಚಾರ ವ್ಯವಸ್ಥಾಪಕ 11, ಕಿರಿಯ ಅಭಿಯಂತರರು 5, ಕಿರಿಯ ಅಭಿಯಂತರರು ವಿದ್ಯುತ್ 8, ಗಣಕ ಮೇಲ್ವಿಚಾರಕ 14, ಸಂಚಾರಿ ನಿರೀಕ್ಷಕ 18 ಇದೆ, ಚಾರ್ಜ್ಮನ್ 52 ಇದೆಯಂತೆ. ಸಹಾಯಕ ಸಂಚಾರ ನಿರೀಕ್ಷಕರು ದರ್ಜೆ 3 28 ಹುದ್ದೆ ಇದೆ. ಕುಶಲಕರ್ಮಿ ದರ್ಜೆ 3 80 ಹುದ್ದೆಗಳಿದ್ದಾವೆ. ತಾಂತ್ರಿಕ ಸಹಾಯಕ ದರ್ಜೆ 3 500 ಹುದ್ದೆಗಳಿದಾವಂತೆ ಸ್ನೇಹಿತರೆ. ಹಾಗೆ ಕೊನೆಯದಾಗಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತಿದೆ. ಇಲ್ಲಿ ಅಧಿಕಾರಿ ಲೆಕ್ಕಪತ್ರ ಮತ್ತು ಮಾರುಕಟ್ಟೆ ಗ್ರೂಪ್ ಬಿ ಹುದ್ದೆಗಳು ಆರಿದವಂತೆ. ಅಧಿಕಾರಿ ಲೆಕ್ಕಪತ್ರ ಗ್ರೂಪ್ ಬಿ 1, ಕಿರಿಯ ಅಧಿಕಾರಿ QAD 2 ಇದೆ, ಕಿರಿಯ ಅಧಿಕಾರಿ R&D 1 ಇದೆ, ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ 2 ಪೋಸ್ಟ್ಗಳಿದ್ದಾವೆ. ಸೊ ಇದೆಲ್ಲವೂ ಒಂದೊಂದು 2 ಪೋಸ್ಟ್ಗಳಿದೆ, ನೀವು ನೋಡ್ಕೋಬಹುದು. ಇಲ್ಲಿ ಅಸಿಸ್ಟೆಂಟ್ ಆಪರೇಟರು 11 ಹುದ್ದೆಗಳು ಇದಾವೆ ಸ್ನೇಹಿತರೆ ಇಲ್ಲಿ. ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬಂದಿದ್ದೆ ಆದರೆ ಇಲ್ಲೂ ಕೂಡ ಅತಿ ಹೆಚ್ಚು ಹುದ್ದೆಗಳಿದ್ದಾವೆ. ಸಹಾಯಕ ಲೆಕ್ಕಿಗ 15 ಹುದ್ದೆ ಆದರೆ ನಿರ್ವಾಹಕ ಅಂದರೆ ಕಂಡಕ್ಟರು 1737 ಹುದ್ದೆಗಳು ಖಾಲಿರುವಂತೆ ಸ್ನೇಹಿತರೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಹತೆ, ವೇತನ ಶ್ರೇಣಿ, ಇಲಾಖಾವಾರು, ವೃಂದ ವಾರು, ವರ್ಗೀಕರಣ ಹಾಗೂ ಇತರ ಪರೀಕ್ಷಾ ಸಂಬಂಧಿತ ಮಾಹಿತಿಗಳನ್ನು ವಿವರವಾದ ಅಧಿಸೂಚನೆಯಲ್ಲಿ ನಾವು ಪ್ರಕಟಣೆಯನ್ನು ಹೊರಡಿಸ್ತೀವಿ ಅಂತ ಹೇಳ್ತಾರೆ. ಒಂದು ಸೂಚನೆ ಇದೆ, ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ಹಾಗೂ ವೃಂದ ತಾತ್ಕಾಲಿಕವಾಗಿರುತ್ತೆ, ಬದಲಾವಣೆಯ ಷರತ್ತಿಗೆ ಇದು ಒಳಪಟ್ಟಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ಮುಂದೆ ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ನ ಕಾಲ್ ಮಾಡ್ತೀವಿ ಅಂತ ಹೊರಡಿಸಿರುವಂಥ ಪ್ರಕಟಣೆ. ಇದನ್ನು ತಾವು ಗಮನದಲ್ಲಿಟ್ಕೊಂಡು ಮುಂದೆ ಈ ಎಕ್ಸಾಮ್ಗಳು ಬರುತ್ತವೆ ಅನ್ನುವಂಥ ನಂಬಿಕೆ
ನಿಮಗೆ ಈಗ ಸಿಕ್ಕಿದೆ ಅಂತ ಅನ್ಕೋತೀನಿ. ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ನೋಟಿಫಿಕೇಶನ್ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.